ಚಿತ್ರ ಅಂದಮೇಲೆ ನಾಯಕಿ ಇರಲೇಬೇಕಲ್ಲ. ಸೊ ಇವರು ಕನ್ನಡದಲ್ಲೂ ತುಳು ರಂಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಹೆಸರು ಮಾಡಿದಂತಹ ನಾಯಕ ನಟಿ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅದ್ವಿತಿ ಶೆಟ್ಟಿ ಅವರನ್ನ ಪ್ಲೀಸ್. ಹೀರೋಯಿನ್ ರೆಡಿ ಆಗ್ತಾರೆ ಅದು ಹಂಗೆ ಲೇಟ್ ಸರ್, ಹಂಗಿಲ್ಲ ಸರ್, ಲಿಫ್ಟಲ್ಲಿ ಜನ ಇದ್ದಾರೆ. ಹುಡುಗಿರು ಲೇಟ್ ಆಗಿ ಬಂದ್ಬಿಟ್ರೆ ನಾವು ಲೇಡೀಸ್ ರೆಡಿ ಆಗೋದು ಲೇಟ್ ಅಂತ ಅನ್ಕೊಂಡ್ಬಿಡ್ತೀರಾ. ಈಗ ಹಾಗೆ ಈ ಚಿತ್ರದ ಸಂಗೀತ ನಿರ್ದೇಶಕರು ನಾವು ವೆಲ್ಕಮ್ ಮಾಡೋಣ. ಲಾಯ್ ವ್ಯಾಲೆಂಟೈನ್ ಸಾಲದಾನ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಇರುವಂತಹ ಈ ದಿವ್ಯ ದೀಪನ ಬೆಳಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟು ಜೈ ಅಂದ್ಬಿಟ್ಟು ಸೈ ಅನ್ಸ್ಬಿಡ್ಬೇಕು ಇವಾಗ. ನೋಡಿ ಸರ್, ಒಂದು ಮೇಣದ ಗೊಂಬೆನೆ ಮೇಣದ ಬತ್ತಿನ ತಗೊಂಡ್ಬರ್ತಾ ಇದ್ದಾರೆ. ಇಟ್ಸ್ ಓಕೆ, ತುಂಬಾ ಫ್ಯಾನ್ಸ್ ಇರೋದ್ರಿಂದ ಗಾಳಿ. ಇಷ್ಟೆಲ್ಲ ಇದ್ದು ಅವ್ರ ಹೆಸರೇ ಕೊಟ್ಟಿಲ್ಲ ಆಗ್ತದೆ, ಆದ್ರೆ ನಾವು ಅವ್ರನ್ನ ಕರೆದೇ ಕರಿತೀವಿ. ರೂಪೇಶ್ ಶೆಟ್ಟಿ ಅವರು ಹೀರೋ, ದಯವಿಟ್ಟು ಬರಬೇಕು ಪ್ಲೀಸ್. ಸಚಿನ್ AS ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಸಚಿನ್ AS ಅವರು. ಸಿಗೋದಲ್ಲ ಹಿಂಗಡೆ ಆಯ್ತಾ, ಜನ ಇದ್ದಾರೆ. ನಮ್ಮ ಜೈ ಚಿತ್ರ ಕೂಡ ಇದೇ ರೀತಿ ಬೆಳಗ್ತಾ ಇರಲಿ ಅಂತ ಆಶಿಸ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಬೆಸ್ಟ್ ವಿಶಸ್ ಅನ್ನ ಹೇಳ್ತಾ ಇವತ್ತು ಈ ಒಂದು ದೀಪವನ್ನ ಬೆಳಗ್ತಾ ಇದ್ದಾರೆ. ಈ ಸಿನಿಮಾ ಮೂಲಕ ಗೆಲ್ಲೋದಕ್ಕೆ ಬರ್ತಿದ್ದಾರೆ. ನಿಮ್ಮ ವಿಶಸ್ ಪ್ಲೀಸ್. ಇನಿ ನಮ್ಮ ಜೈ ತುಳು ಬುಕ್ಕ ಕನ್ನಡ ಚಿತ್ರದ ಈ ಟ್ರೈಲರ್ ಬಿಡುಗಡೆ ಮಾಡ್ತಿಲ್ಲ. ಎಲ್ರಿಗೂ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡದಲ್ಲಿ ಮಾತಾಡ್ತೇನೆ. ಇವತ್ತಿನ ನಮ್ಮ ಹೀರೋ ಒಂದು ತುಳು ಸರ್ಕಸ್ ಮತ್ತು ಗೇಟ್ನಲ್ಲಿ ಅತ್ಯಂತ ಪಾಪ್ಯುಲರ್ ಆಗಿರ್ತಕ್ಕಂಥ ಹೀರೋ ನಮ್ಮ ಸ್ನೇಹಿತ ರೂಪೇಶ್ ಶೆಟ್ಟಿ ಅವರು ಜೈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಅತ್ಯಂತ ದೊಡ್ಡ ಜೈಯ ಯಶಸ್ಸನ್ನು ನಾನು ಕೊಡ್ತೇನೆ. ಜೈ ಚಿತ್ರಕ್ಕೆ ಜೈವಾಗಲಿ ಅಂತ ಹೇಳ್ತೇನೆ. ಹಾಗೆ ಸುನೀಲ್ ಅಣ್ಣ ಕೂಡ ಇದರಲ್ಲಿ ಒಂದು ಅದ್ಭುತವಾದಂಥ ನಟನೆಯನ್ನು ಮಾಡಿದ್ದಾರೆ. ಸುನೀಲ್ ಶೆಟ್ಟಿ ಅವರು ಬಲವಾನ್ ಚಿತ್ರದ ಮೂಲಕ ಆಗಮಿಸಿ ಇವತ್ತಿನ ಕನ್ನಡದ 2ನೇ ಚಿತ್ರ ಜೈ ಅನ್ನ ಆಕ್ಟಿಂಗ್ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲ ಕನ್ನಡಿಗರಿಗೆ ಅತ್ಯಂತ ಹೆಮ್ಮೆ. ತುಳುವಿನ ಪ್ರಪ್ರಥಮ ಚಿತ್ರವನ್ನ ಅವರು ಜೈ ಮೂಲಕ ಪ್ರವೇಶ ಮಾಡಿದ್ದಾರೆ. ನಮ್ಮ ರೂಪೇಶ್ ಶೆಟ್ಟಿ ಅವರು ಈವಾಗಲೇ ಹೀರೋ ಆಗಿ ಬರ್ತಾ ಇದ್ದಾರೆ. ಈ ಚಿತ್ರದ ಟ್ರೈಲರ್ ಅನ್ನು ನೋಡಿದ್ರೆ ಬಹಳ ಖುಷಿಯಾಯಿತು. ಆದ್ರಿಂದ ನಾನು ಈ ಚಿತ್ರವನ್ನ ಒಂದು ಶೋ ಮಾಡಬೇಕು ಅಂತಿದ್ದೇನೆ. ಶೋ ನನ್ನ ಕಡೆಯಿಂದ ಒಂದು ರೂಪೇಶ್ ಅವರಿಗಾಗಿ, ನಮ್ಮ ಕನ್ನಡದ ಎಲ್ಲ ಅಭಿಮಾನಿಗಳಿಗಾಗಿ ನಾನೊಂದು ಶೋ 300 ಜನರಿಗೆ ಒಂದು ಶೋ ಮಾಡಬೇಕು ಅಂತಿದ್ದೇನೆ. ಎಲ್ಲಿ ಸರ್, ಎಲ್ಲಿ? ಇಲ್ಲೆಲ್ಲಾದ್ರೂ ಯಾವ್ದಾದ್ರು ಮಾಲಲ್ಲಿ ಇಲ್ಲೇ ಮಾಡ್ತೀವಿ ಸರ್. ಮಂತ್ರಿ ಮಾಲಲ್ಲಿ ಇಲ್ಲೇ ಇದ್ದೇನೆ. ಲೂಲು ಮಾಲ್ ಅಥವಾ ಮಂತ್ರಿ ಮಾಲಲ್ಲಿ ಮಾಡ್ಬಿಟ್ಟು ಒಂದು ಶೋ 300 ಜನರಿಗೆ ಮಾಡ್ತಾ ಇದ್ದೇನೆ. ಹಾಗೆ ನಾನು ನನ್ನ ಸ್ನೇಹಿತರಾಗಿರ್ತಕ್ಕಂಥ ರೂಪೇಶ್ ತಂಡಕ್ಕೆ ಈ ರೀತಿ ಸಪೋರ್ಟ್ ಮಾಡ್ತಾ ಇದ್ದೇನೆ. ನೀವು ಕೂಡ ಬಹಳಷ್ಟು ಜನ ಮುಂದಕ್ಕೆ ಬಂದು ಶೋ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾನು ಅತ್ಯಂತ ವಿಶ್ವಾಸದಿಂದ ನಿಮ್ಮನ್ನ ಕೇಳ್ಕೊಳ್ತೇನೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ರೂಪೇಶ್ ಅವರಿಗೆ, ರೂಪೇಶ್ ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ನೀವೆಲ್ಲ ಚಿತ್ರವನ್ನು ನೋಡಿ ಮತ್ತು ಶೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಉಪೇಂದ್ರ ಸರ್. ಈಗ ಮಧು ಸರ್ ಇದ್ದಾರೆ. ಮಧು ಸರ್, ಬೆಸ್ಟ್ ವಿಶಸ್ ಪ್ಲೀಸ್. ನಾನು ಪ್ರೊಡ್ಯೂಸರ್ ಆಗಿ 2ನೇ ಪಿಕ್ಚರ್ ರೂಪೇಶ್ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂದರೆ ಇಟ್ ಇಸ್ ರಿಯಲಿ ಅಮೇಜಿಂಗ್ ಪರ್ಸನಾಲಿಟಿ. ಅವರ ಒಂದು ಛಾಯೆ ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ಇಡೀ ಬಾಲಿವುಡಲ್ಲೂ ಬರಬೇಕು ಅಂತ ನನ್ನ ಒಂದು ಅನಿಸಿಕೆ.
ಕನ್ನಡದಲ್ಲಿ ಅಫ್ಕೋರ್ಸ್ ಜೈ ಇದ್ದೇ ಇದೆ, ಜಯ ಬಂದೇ ಬರುತ್ತೆ. ಜೈನಿಂದ ಶುರು ಮಾಡಿದ್ರೆ ಇಲ್ಲಿ ಅವರು ಮೊದಲನೇ 2 ಪಿಕ್ಚರು ಬಹಳ ಶ್ರೇಯಸ್ಸಾಗಿದೆ, ಶ್ರೇಯಸ್ ಬಂದಿದೆ. ಮತ್ತು ಅವರ ಡೆಡಿಕೇಶನ್ ಮತ್ತು ಅವರ ಗ್ರೌಂಡಿಂಗ್ ಬಹಳ ನನಗೆ ಆತ್ಮೀಯ ಆಗಿತ್ತು. ನಾನು ರಿಕ್ವೆಸ್ಟ್ ಮಾಡಿದೆ, ನನಗೆ ಒಂದು ತಮಿಳ್ ಪಿಕ್ಚರ್ದಲ್ಲಿ ಅಯ್ಯಪ್ಪನ ರಿಲೇಟೆಡ್ ಒಂದು ಸಬ್ಜೆಕ್ಟ್ ಇದೆ, ದಯವಿಟ್ಟು ಮಾಡಿಕೊಡಿ ಅಂತ. ಅವರು ಭಾಳ ಒಳ್ಳೆಯ ಮನಸ್ಸಿಂದ ಬಂದು ನನಗೆ ತುಂಬ ಕಷ್ಟದಲ್ಲಿ ಇರುವಾಗ ಪಿಕ್ಚರ್ ಮಾಡ್ತಾ ಇರುವಾಗ ತಮಿಳಲ್ಲಿ ಅವ್ರು ಬಂದು ನನಗೆ ಸಹಾಯ ಮಾಡಿದರು. ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಐ ವುಡ್ ಸೇ ಜೈ ವಿಲ್ ಬಿ ಆನ್ ಎಕ್ಸ್ಟ್ರೀಮ್ ಸಕ್ಸಸ್. ಎಲ್ಲರಿಂದ ಬರಲಿ ಜೈ. ಥ್ಯಾಂಕ್ ಯು ಸರ್. ಸರ್ ಆಕ್ಚುಲಿ ಅವರು ಪ್ರಕಾರ ಇಸ್ ಆಲ್ರೆಡಿ ಇಂಟರ್ನ್ಯಾಷನಲ್ ಸ್ಟಾರ್, ಸೊ ಅಲ್ವಾ? ಹಾಗೆ ನಾನು ಅಷ್ಟೇ ಈ ತಮಿಳ್ ಸಿನಿಮಾನ ಇಂಟರ್ನ್ಯಾಷನಲಿನೇ ಪ್ರೀಮಿಯರ್ ರಿಲೀಸ್ ಮಾಡಬೇಕು ಅಂತ ಇದ್ದೀನಿ. ಅದು ಅವರ ಮುಖಾಂತರ ನನಗೆ ಒದಗಿ ಬರುತ್ತೆ ಅಂತ ನಾನು ಅವರಿಗೆ ಆಶಯ ಮಾಡ್ತಾ ಇದ್ದೀನಿ. ನಾನು ಹಾರೈಸ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಬೆಸ್ಟ್ ವಿಶಸ್ ಮಧು. ಹಿ ಈಸ್ ಆನ್ ಇಂಟರ್ನ್ಯಾಷನಲ್ ಸ್ಟಾರ್ ಫಾರ್ ಶೂರ್. ಥ್ಯಾಂಕ್ ಯು. 3 ಸಲ ಮೈಕ್ ಅವ್ರು ಕೊಟ್ಟು ತಗೊಂಡ್ರಿ, ಈಗ ಪಕ್ಕ ಅಲ್ವಾ ಅವರಿಗೆ ಪ್ರಕಾಶ್ ಸರ್ ಮೈಕು. ಪ್ರಕಾಶ್ ಸರ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ಕೊಂಡು, ರೂಪೇಶ್ ಶೆಟ್ಟಿ ನನಗೇನು ಹೊಸ ಪರಿಚಯ ಅಲ್ಲ. CPL ಕ್ರಿಕೆಟ್ ಟೀಮು ನಮ್ಮದು ತುಳು ಹೋಸ್ಟೆಲಲ್ಲಿ ನಡೀತಿದೆ. CPLನಿಂದ ನಾವು ಕ್ರಿಕೆಟ್ ಪರ್ಚೇಸ್ ಮಾಡುವಾಗ, ಟೀಮ್ ಪರ್ಚೇಸ್ ಮಾಡುವಾಗ ಫಸ್ಟ್ ನಾನು ಸೆಲೆಕ್ಷನ್ ಮಾಡಿದೆ ರೂಪೇಶ್ ಶೆಟ್ಟಿನ ಐಕಾನ್ ಪ್ಲೇಯರ್ ಆಗಿ. ಸೊ ಅಲ್ಲಿಂದ ನನಗೆ ರೂಪೇಶ್ ಶೆಟ್ಟಿಯ ಸ್ನೇಹ ಅವತ್ತಿಂದನೂ ಇವತ್ತಿನಕ್ಕಿದ್ದೇನೆ. ಇವಾಗ ಅವರು ಜಸ್ಟ್ ಫೋನ್ ಮಾಡಿದ್ದು, ಸರ್ ನನಗೆ ನೆನಪಿರಲಿಲ್ಲ, ಇಮಿಡಿಯೇಟ್ಲಿ ನನಗೆ ಇದು ಡೀಸೆಲ್ ಲೆನ್ಸ್ ಇದೆ ಅಂತ ಹೇಳಿದ್ವಿ. ಇಮಿಡಿಯೇಟ್ಲಿ ನಾನು ಇಲ್ಲೇ ನನ್ನ ಪಕ್ಕದಲ್ಲಿ ಗೆಸ್ಟ್ ಹೌಸ್ ಆಗಿದ್ದಕ್ಕೆ ನನಗೆ 10 ನಿಮಿಷ ಡಿಸ್ಟೆನ್ಸ್ ಖಂಡಿತ ಬರ್ತೇನೆ ಅಂತ ಹೇಳಿಟ್ಟು, ಯಾಕೆಂದರೆ ನನ್ನ ತುಂಬ ಒಳ್ಳೆಯ ಸ್ನೇಹಿತ ಅಂತ ಹೇಳ್ತೇನೆ. ಹಾಗೆ ಸಹ ಈ ಮೂವಿ ಜೈ ಒಳ್ಳೆ ರೀತಿಯಲ್ಲಿ ಆಗಲಿ, 100 days ಓಡಲಿ ಅಂತ ಹೇಳ್ಬಿಟ್ಟು ನಮ್ಮ ತುಳುನಾಡು ದೈವಗಳಿಗೆ ಒಂದು ಅವರ ಹಿಂದೆ ದೈವಗಳು ಇದ್ದಾರೆ ಅಂತ ನಾನು ಖಂಡಿತವಾಗಿ ಹೇಳ್ತೇನೆ. ಯಾಕಂದರೆ ಅವರು ನಮ್ಮ ಯಾವಾಗ ತುಳುನಾಡಲ್ಲಿ ಜಾತ್ರೆಯಲ್ಲಿ ಎಲ್ಲಿ ನಡೀಲಿ ಅವರು ಫಸ್ಟ್ ಆಗಿ ಖಂಡಿತವಾಗಿ ಆ ದೇವಸ್ಥಾನದಲ್ಲಿ ಇರ್ತಾರೆ. ಅಲ್ಲಿ ಅದೇ ರೂಪೇಶ್ ಶೆಟ್ಟಿ ಅವರ ನಿಮಗೆ ವ್ಯಕ್ತಿತ್ವ ಗೊತ್ತಾಗುತ್ತೆ. ಹಾಗೆಯೇ ಸಹ ಈ ಮೂವಿ 100 days ಓಡಲಿ. ಈಗ ಇಬ್ಬರು ಹೇಳಿದ್ದಾರೆ ನಾವೊಂದು ಫ್ರೀಯಾಗಿ ಶೋ ಕೊಡಿಸ್ತೇನೆ ಅಂತ ಹೇಳಿ. ಇನ್ನು ಇಬ್ಬರು ಹೇಳ್ತಾರೆ ನಾನೊಬ್ಬ ಯಾಕೆ, ನಾನು ಫ್ರೀ ಶೋ ಮಾಡಿಸ್ತೇನೆ ಅಂತ ಸ್ಟೂಡೆಂಟ್ಗಳಿಗೆ ಒಂದು ಫ್ರೀ ಶೋ ಮಂಗಳೂರಲ್ಲಿ ಮಾಡಿಸ್ತೇನೆ ಅಂತ ಹೇಳ್ತೇನೆ. ಹಾಗೆ ಸಹ ಅನುಷ್ ಅವರೇ ಬೇರೆ ಯಾರಲ್ಲ, ನಮ್ಮ ಕುಂಪಲ ಊರವರೇ, ಬೇರೆ ಯಾರಲ್ಲ, ನನ್ನ ಮನೆ ಹತ್ರ ನೇಬರೇ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ನಾವು ನೋಡಿದ್ದೆ ಡೈಲಿ. ಈಗ ಅವರು ದೊಡ್ಡವರಾಗಿರ್ಬೋದು, ಸಣ್ಣ ಮುಂಚೆ ನನಗೆ ಮನೆ ಹತ್ರ ಬಂದು ನಮ್ಮ ಮನೆ ಹತ್ರ ಬಂದು ನಿಂತ್ಕೊತಿದ್ರು ಅವ್ರ ತಾಯಿ ಆಗಲಿ ಇವರಾಗಲಿ. ಅವ್ರಿಗೆ ಖಂಡಿತ ಹೇಳ್ತೇನೆ, ಅವ್ರಿಗೆ ಮಾತ್ರ ಗೊತ್ತಿಲ್ಲ ಅಷ್ಟೇ, ನಮಗೆ ಗೊತ್ತಿದೆ ಅವ್ರದ್ದು. ಯಾಕಂದರೆ ಅವ್ರು ನಮ್ಮ ನೇಬರ್, ಬೇರೆ ಯಾರಲ್ಲ. ಸೊ ಅವರಿಗೆ ಸ್ವಲ್ಪ ನಮ್ಮದು ಮುಖ ಪರಿಚಯ ಅಷ್ಟೇ ಇಲ್ಲ. ನಮಗೆ ಖಂಡಿತವಾಗಿ ಅವ್ರ ತಮ್ಮ ನಮ್ಮದು ಕ್ಲೋಸ್ ಫ್ರೆಂಡ್. ನಾವು ಒಂದೇ ಬಸ್ಸಲ್ಲಿ ಓಡಾಡ್ತಿದ್ದೇವೆ, ಅದು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಈಗೆಲ್ಲ ಒಂದು ಮೇಲೆ ಬಂದಿರ್ಬೋದು, ಆದರೆ ಈಗ ಅವ್ರಿಗೆ ಗೊತ್ತಿರಲ್ಲ. ಹೇಳ್ಕೊಂಡು 2 ಮಾತು ಕೊಡ್ತಾರೆ. ಧನ್ಯವಾದ ಹೇಳ್ತೀನಿ ಸರ್. ಮೇಲೆ ಸರ್ 2 ಸ್ಟೆಪ್ಪು ಮೇಲೆ ಬಂದಿದ್ದೀನಿ ಸ್ಟೇಜ್ ಮೇಲೆ ಅಷ್ಟೇ, ಬಾಕಿ ವಾಪಸ್ ನೆಲದ ಮೇಲೇ ಹೋಗಿ ನಿಲ್ಲೋದು. ಬಟ್ ಖುಷಿ ಆಯ್ತು ಸರ್, ಸಿಕ್ಕಿದ್ದು ಮಸ್ತ್ ಖುಷಿ ಆಯ್ತು. ಈಗ ನಮ್ಮ ರೂಪೇಶ್ ಅವರ ಕಡೆಯಿಂದ ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೆ ಒಂದು ಪ್ರೀತಿಯ ಹೂಗುಚ್ಛ. ಥ್ಯಾಂಕ್ ಯು ಮಧು ಸರ್, ಥ್ಯಾಂಕ್ ಯು ಪ್ರಕಾಶ್ ಸರ್, ಥ್ಯಾಂಕ್ ಯು ಉಪೇಂದ್ರ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರೂಪೇಶ್, ಥ್ಯಾಂಕ್ ಯು. ಪ್ರಕಾಶದವರಿಗೆ ನೆನಪಿಲ್ಲ ಅಂತೀರ, ನಿಮ್ಮಿಂದ ಮೈಕ್ ಇಟ್ಕೊಂಡಿದ್ದಕ್ಕೆ ನೇಬರ್ ಮೈಕ್ ಇಟ್ಕೋತೀರಾ ಅಂತ ಜ್ಞಾಪಕ ಇಟ್ಕೊಂಡಿದ್ದಾರೆ. ಸಿನಿಮಾ ಬಗ್ಗೆ ಮಾತಾಡೋದು ಮುಂಚೆ ಒಂದೇ ಒಂದು ಮಾತು, ಒಬ್ಬ ಒಳ್ಳೆ ನಟ, ಅದಕ್ಕಿಂತಲೂ ಹೆಚ್ಚಾಗಿ ಒಳ್ಳೆ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ಅವರ ಹರೀಶಣ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೂ ಅವರ ಕುಟುಂಬಕ್ಕೆ ಆ ನೋವನ್ನು ಸಹಿಸುವಂತಹ ಶಕ್ತಿಯನ್ನು ಕೊಡಲಿ ಅಂತ ಭಗವಂತ ಪ್ರಾರ್ಥಿಸ್ತಾರೆ. ಅದಕ್ಕೆ ಅನ್ಸೋದು ನನಗೆ ಹಿರಿಯರು ಹೇಳಿದ ಒಂದು ಮಾತು ನೆನಪು ಬರುತ್ತೆ, ಲೈಫ್ ಈಸ್ ಅ ಕ್ವಶನ್, ನೋಬಡಿ ಕ್ಯಾನ್ ಆನ್ಸರ್, ಡೆತ್ ಈಸ್ ದ ಆನ್ಸರ್, ನೋಬಡಿ ಕ್ಯಾನ್ ಕ್ವಶನ್. ನಮ್ಮ ಜೀವನ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಸಾವು ಸಿಗೋ ಉತ್ತರ ಅದನ್ನು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ನನ್ನ ಸೌಭಾಗ್ಯ ಏನಂತಂದರೆ, ನನಗೆ ಉತ್ತರ ಸಿಗೋಕ್ಕಿಂತ ಮುಂಚೆ ನಾನು ಈ ಅದ್ಭುತವಾದಂತಹ ಒಂದು ಚಿತ್ರತಂಡ ಜೈ ಸಿನಿಮಾ ತಂಡದಲ್ಲಿ ಭಾಗಿಯಾಗಿದ್ದೇನೆ. ಆ ಸಂತೋಷ ಇದೆ. ಅದರ ಜೊತೆ ಶೂಟಿಂಗ್ ಫಿಲ್ಮ್ಸಲ್ಲಿ ಬ್ಯಾನರ್ಗಡಿಯಲ್ಲಿ ಬರ್ತಾ ಇರೋ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೇನೆ ಅನ್ನೋ ಒಂದು ಹೆಮ್ಮೆ ಇದೆ. ಸಂತೋಷ ಹೆಚ್ಚು ಹೆಮ್ಮೆ ಹೆಚ್ಚು ಅನ್ನೋದು ಗೊತ್ತಿಲ್ಲ, ಬಟ್ ಅದು ಯಾವುದಿದ್ರೂ ಜೀವನ ಪರ್ಯಂತ ಇರುತ್ತೆ. ರೂಪೇಶ್ ಶೆಟ್ಟಿ ನಿರ್ದೇಶಕರಾಗಿ ನನಗೆ ಆ್ಯಕ್ಷನ್ ಕಟ್ ಹೇಳಿದಂಥ ಸಿನಿಮಾ. ಅವರ ವಯಸ್ಸಲ್ಲಿ ನನಗಿಂತ ಚಿಕ್ಕವರಿರ್ಬೋದು, ಆದರೆ ಅವರ
ನಾಲೆಜ್ ಮತ್ತು ಅವರ ಎಕ್ಸ್ಪೀರಿಯನ್ಸ್ ಏನಿದೆ ತುಂಬ 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 ದೊಡ್ಡದು. ಅವರಿಂದ ತುಂಬ ವಿಷಯಗಳನ್ನು ಕಲ್ತಿದ್ದೀನಿ. 18 ದಿನ ಶೂಟಿಂಗ್ ಮಾಡಿದ್ದೀನಿ ಸಿನಿಮಾಗೆ. ಅವರಿಂದ ತುಂಬ ವಿಷಯಗಳನ್ನು ಕಲ್ತಿದ್ದೀನಿ. ರೀಲ್ ಅಷ್ಟೇ ಅಲ್ಲ, ರಿಯಲ್ ಲೈಫಲ್ಲೂ ಬೇಕಾಗುವಂತಹ ಒಂದಷ್ಟು ವಿಷಯಗಳನ್ನು ಅವರಿಂದ ತಿಳ್ಕೊಂಡಿದ್ದೀನಿ. ಗಂಡ ಹೆಂಡ್ತಿರ ಜಗಳ ಒಂದು ಮುಗದೋದು ಅಂತ ಹೇಳ್ತಾರೆ. ಯೂಶ್ವಲಿ ವಿಲನ್ ಕೆಲಸ ಸಿನಿಮಾದಲ್ಲಿ ಕೊನೆಯಲ್ಲಿ 8 ದಿನ ಸಾಯೋದು, ಇಲ್ಲ ಜೈಲು ಹೋಗಿ ಅಲ್ಲಿಗೆ ಮುಗೀತು, ಆಮೇಲೆ ಡಬ್ಬಿಂಗ್, ಆಮೇಲೆ ಇಲ್ಲ. ಬಟ್ ಈ ಸಿನಿಮಾದಲ್ಲಿ ರೂಪೇಶ್ ಅವರು ಸಿನಿಮಾ ಮುಗಿದ ನಂತರನೂ ನನ್ನನ್ನು ಜೊತೆ ಇಟ್ಕೊಂಡು ಮೊದಲು ಮಸ್ಕತೆ ಕರ್ಕೊಂಡು ಹೋದ್ರು. ಆಮೇಲೆ ಬಹರೇನಿಗೆ ದೀಪಣ್ಣ ನೀವು ಹೋಗಿ ನನಗೆ ಬರೋಕ್ಕಾಗಲ್ಲ ಅಂತ ಜವಾಬ್ದಾರಿ ಕೊಟ್ಟು ಬಹರೇನೇ ಕಳಿಸಿದ್ರು. ಸೊ ನಿಮ್ಮ ಈ ಗೌರವ, ನಿಮ್ಮ ಈ ವಿಶ್ವಾಸ, ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ ರೂಪೇಶ್. ಅನಿಲಣ್ಣ ಮತ್ತು ನಮ್ಮ ನಿರ್ಮಾಪಕರಂತೂ ನನ್ನ ಫ್ಯಾಮಿಲಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಒಂದು ಇದೆ ಕುಡಿಸೋದು, ಆಮೇಲೆ ಮಾತಾಡೋಕೆ ಮಾತಾಡ್ತಿರ್ತಾರೆ. ವಯಸ್ಸಾಗಿದೆ, ಸಿನಿಮಾನ ಕರೆದ್ಬಿಟ್ಟು ಹುಲಿ ಡ್ಯಾನ್ಸ್ ಮಾಡಿದ್ರು. ಹಿಂಗೆ ಹುಲಿನ ಕರೆಸಿ ಹುಲಿ ಡ್ಯಾನ್ಸ್ ಕಲಿಸ್ಬಿಟ್ಟು ಹುಲಿ ಡ್ಯಾನ್ಸ್ ಮಾಡಿದ್ರೆ ಹೆಂಗೆ? ಏನು ಪಂಚ್ ಸ್ಟೈಲ್ ಆಗುತ್ತಾ? ಸಖತ್ತಾಗಿದೆ ಇದು. ಸೊ ಈ ಸಿನಿಮಾ ಫಸ್ಟ್ ನನಗೆ ರೂಪೇಶ್ ಫೋನ್ ಮಾಡಿ ಕರೆದಾಗ ಇಸ್ಮಾರ್ಟ್ ಶಂಕರ್ ನಂದು ಫಸ್ಟ್ ತೆಲುಗು ಮೂವಿದು ಒಂದು ರೆಫರೆನ್ಸ್ ಕೊಟ್ಟರು ನನಗೆ. ಅಲ್ಲೂ ಮತ್ತೆ ನಾನು MLA ಮಾತಾಡೇನೆ, ಒಂದು ಮಾತಾಡೇ ಪಾಲಿಟಿಕ್ಸ್ ಮಾತಾಡೇ ಹೇಳ್ಬೇಕು ನನ್ನ ಮನಸ್ಸಲ್ಲಿ. ಬಟ್ ರೂಪೇಶ್ ಅವ್ರು ಸಿನಿಮಾವನ್ನು ಮಾಡಬೇಕು, ನನ್ನ ಮಾತೃ ಭಾಷೆಯಲ್ಲಿ ಮಾಡ್ತಾ ಇದ್ದಾರೆ ತುಳುವಲ್ಲಿ. ನನಗೆ ತುಳು ಸಿನಿಮಾದಲ್ಲಿ ಒಂದು ಪ್ರಯತ್ನ ಪಡಬೇಕು ಅಂತ ಇತ್ತು. ಸೊ ಇಲ್ಲ ಮಾಡ್ತೀನಿ ಅಂತ. ಮತ್ತು ಸುನಿಲನ ಹೆಸರು ಬಂತು. ಸುನಿಲನ ಮಾಡ್ತಾರೆ ಅಂದಮೇಲೆ ನಾನು ಕತೆ ಕೇಳೋ ಪ್ರಶ್ನೆನೇ ಇಲ್ಲ, ನಾನು ಮಾಡ್ತೀನಿ ಅಂತ ಅಂದಿದ್ದೆ. ಸ್ಟೋರಿ ಹೇಳಿದಾಗ ಅನ್ನಿಸ್ತು, ವಾ ಇಂಥ ಒಂದು ಕ್ಯಾರೆಕ್ಟರ್ ಕೂಡ ನೀವು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನಾ? ಅದಕ್ಕೆ ತಕ್ಕಾಗೆ ನಮ್ಮ ಪ್ರಸನ್ನ ಶೇಟ್ರು ಅದ್ಭುತವಾದ ಡೈಲಾಗ್ಸ್ ಬರಲಿಲ್ಲ. ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ನಮ್ಮ ಗೆಳೆಯ, ನಮ್ಮ ಆತ್ಮೀಯ ವಿನೂತ್ ಅವರು ಒಂದು ಟೀಮು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂದರೆ ಕೆಲಸ ಮಾಡಿದಂತಲೇ ಗೊತ್ತಾಗಿಲ್ಲ. ಸಿನಿಮಾ ಯಾವಾಗ ಶುರು ಮಾಡಿದ್ದು, ಅವರಂತೂ 2 ವರ್ಷ ಕೊಟ್ಟಿದ್ದಾರೆ ಸಿನಿಮಾಗೆ, ನಮ್ಮದು 18 ಡೇಸ್. ಸೊ ಈ ತಂಡ ಇಡೀ ಜೊತೆಯಲ್ಲಿ ಒಂದು ಫ್ಯಾಮಿಲಿಯಿಂದ ಕೆಲಸ ಮಾಡಿದ್ವಿ, ಸಿನಿಮಾ ಮುಗಿಸಿದ್ವಿ. ಇಡೀ ತಂಡಕ್ಕೆ ನೀವು ಕುಡಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ನಮ್ಮ ಮಂಜುನಾಥ್ ಸರ್, ಅನಿಲ್ ಸರ್, ಶೋಭಿನಿ ಸರ್, ನಮ್ಮ ಬ್ಯೂಟಿಫುಲ್ ಹೀರೋಯಿನ್ ಅಭಿಷೇಕ್ ಶೆಟ್ಟಿ, ಇಡೀ ತಂಡಕ್ಕೆ ಹಾಗೂ ನಮ್ಮ ಪ್ರೊಡ್ಯೂಸರ್ಸ್ಗೆ, ಎಲ್ಲ ಬಂದಿರುವ ಮಿತ್ರರಿಗೆ, ಸಿನಿ ಪ್ರಿಯರಿಗೆ ಎಲ್ಲರಿಗೂ ಧನ್ಯವಾದ. ಜೈ, ಒಳ್ಳೆಯದಾಗಲಿ. ಮಚ್ಚೆಯಿಂದ ಅದ್ವಿತಿಯನ್ನು ನಮಗೆ ಗುರುತು ಕಾಯವಾಗ್ಬಿಟ್ಟಿದೆ ಈಗ. ಅದ್ವಿತಿ, ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ. ಜೈ ಚಿತ್ರದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸ್ತಾ ಇದ್ದೀರಾ. ಅದ್ವಿತಿ ಅವರ ಜರ್ನಿ ಕೂಡ ಏನೋ ಸುಮ್ಮನೆ ಸಿಂಪಲ್ ಆಗಿರಲಿಲ್ಲ. ಬಹಳ ಕಷ್ಟಪಟ್ಟು ಈ ಕಲೆಯನ್ನ ಇಷ್ಟಪಟ್ಟು ಇಲ್ಲಿವರೆಗೂ ಬೆಳೆದು ಬಂದಿದ್ದಾರೆ. ಅವರು ಕಿರುತೆರೆ ಕಾರ್ಯಕ್ರಮಗಳಾಗಿರ್ಬೋದು, ಮಾಡಲಿಂಗ್ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಈಗ ಪೂರ್ಣ ಪ್ರಮಾಣದ ನಾಯಕ ನಟಿಯಾಗಿ ಜೈ ಚಿತ್ರದ ಮೂಲಕ ಎಲ್ಲರನ್ನ ರಂಜಿಸ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್ ನೋಟ್. ಅದ್ವಿತಿ, ನಿಮ್ಮ ಮಾತು. ಅನುಶ್ರೀ ಅವ್ರನ್ನ ಇಲ್ಲಿ ಐಟಿಂಗ್ ಸ್ಟೇಜ್ ಮೇಲೆ ಜೊತೆಗೆ ಐಟಿಂಗ್ ಆಫ್ಟರ್ ಲಾಂಗ್ ಟೈಮ್ ನಾನು ವರ್ಷ ಮಾತ್ರ ಹೇಳ್ಬಿಡಿ, ಯಾಕಂದ್ರೆ ಆಲ್ರೆಡಿ ಅನ್ಕೊಂಡಿದ್ರೆ ಜನ ನಾನು 25 ವರ್ಷದಿಂದ ಇದ್ದೀನಿ ಅಂತ. ಬಟ್ ಅನುಶ್ರೀ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಆ್ಯಂಡ್ ನನಗನ್ಸುತ್ತೆ ಕರ್ನಾಟಕದಲ್ಲಿ ಇವ್ರ ಥರ ಆ್ಯಕ್ಟಿಂಗ್ ಯಾರು ಮಾಡೋಕ್ಕೆ ಚಾನ್ಸ್ ನಾನು ಇದನ್ನ ಆಲ್ಮೋಸ್ಟ್ 2010 ನೋಡ್ತಾ ಇದ್ದೀನಿ. ಅವರೇ ನಾನು ಅವಾಗ ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಅಷ್ಟೇ. ಡಾನ್ಸ್ ಸೀಸನ್ 1 ನಾನು ಕಂಟೆಸ್ಟೆಂಟ್ ಆಗಿದ್ದೆ ಇಂಡಸ್ಟ್ರಿ ಬರೋ ಮುಂಚೆ. ಅವಾಗಿಂದ ನನಗೆ ಅನುಷ್ಠೆ ನಾನು ಆ್ಯಂಕರಿಂಗ್ ಆಡಿಷನ್ಸ್ ಕೊಡಕ್ಕೆ ಬಂದಿದ್ದೆ ಅವಾಗ. ಬಟ್ ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ, ಇಷ್ಟ ಬ್ಯೂಟಿಫುಲ್ ಆಗಿ ನಾನು ಇಂಟ್ರಡಕ್ಷನ್ ಕೊಟ್ಟಿದ್ದಕ್ಕೆ. ಹೌದು, ನೀವು ಹೇಳಿದಂಗೆ ಯಾವುದೇ ಆರ್ಟಿಸ್ಟ್ ಜರ್ನಿ ಅಷ್ಟೊಂದು ಸುಲಭದ ವಿಷಯ ಅಲ್ಲ. 10 years ಇಂಡಸ್ಟ್ರಿಯಲ್ಲಿ ಉಳ್ಕೋಬೇಕಂದ್ರೆ ಅದಕ್ಕೆ ನಮ್ಮ ಹಾರ್ಡ್ ವರ್ಕ್ ಡೆಫಿನೆಟ್ ಆಗಿದೆ. ಬಟ್ ಅದರ ಜೊತೆಗೆ ಐ ಥಿಂಕ್ ನಮಗೆ ಕೆಲಸ ಕೊಡುವಂಥ ಪ್ರೊಡ್ಯೂಸರ್ಸ್ ಆಗಿರಲಿ, ಡೈರೆಕ್ಟರ್ಸ್ ಆಗಿರಲಿ, ಅವರೆಲ್ಲ ನಾವು ಯಾವತ್ತೂ ಮರಿಬಾರ್ದು. ಸೊ ಈ ಸ್ಟೇಜಲ್ಲಿ ನನಗೆ ಫಸ್ಟ್ ನಾನು ರೂಪೇಶ್ ಅವ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಳು ಸಿನಿಮಾ ಮಾಡಬೇಕು ಅಂತ ಇದ್ದಿದ್ದು ನನ್ನ ಅಪ್ಪನ ಕನಸು. ಅವರು ಇಲ್ಲ ನನ್ನ ಜೊತೆ, ಬಟ್ ನಾನು ಬಿಗಿನಿಂಗ್ ಆಫ್ ಇವೆಂಟಿಂದ ಹೇಳ್ಕೊಂಡು ಮಾಡ್ತಿದ್ದೀನಿ ಈ ಸಿನಿಮಾನ ನನ್ನ ಅಪ್ಪಗೆ ಡೆಡಿಕೇಟ್ ಮಾಡ್ತಾ ಇರೋದು ಅಂತ. ಸೊ ಇದನ್ನು ನಾನು ರೂಪೇಶ್ಗೆ ಥ್ಯಾಂಕ್ ಯು ಯಾಕೆ ಹೇಳ್ತೀನಿ ಅಂದರೆ, ಒಂದು ಟೈಮ್ ಇದ್ದಿದ್ದಂಥ ಆ್ಯಕ್ಟ್ರೆಸ್ನ ಕರೆದ್ಬಿಟ್ಟು ಮಾಡ್ತೀರಾ ನೀವು ಮಾಡಿ ಅಂತ ಹೇಳೋಕ್ಕೆ ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ಅವರ ಎಫರ್ಟ್ಸ್, ಅವರ ಡೆಡಿಕೇಶನ್ ಈ ಸಿನಿಮಾಗೋಸ್ಕರ ಐ ಥಿಂಕ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಆ ಒಂದು ಕ್ಯಾರೆಕ್ಟರ್, ಒಂದು ಟ್ಯಾಲೆಂಟ್ ಇರಬೇಕು ಅಂತ, ಪ್ಯಾಷನ್ ಇರಬೇಕು ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಎಲ್ಲ ಸಿಂಗಲ್ ಹ್ಯಾಂಡೆಡಾಗಿ ಅವ್ರು ಮಾಡ್ತಾರೆ.
ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ನಾನು ಹೆಮ್ಮೆಯಿಂದ ಹೇಳ್ಕೊಳಿಕ್ಕೆ. ಯಾಕಂದರೆ ನನ್ನ ಅಪ್ಪೆ ಭಾಷೆ ಇದು ತುಳು. ಫೈನಲಿ ನಾನು ತುಳು ಸಿನಿಮಾ ಮಾಡ್ತಿದ್ದೀನಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ದಿಗ್ಗಜರಿದ್ದಾರೆ, ದೀಪಕ್ ಸರ್ ಇದ್ದಾರೆ, ಆ್ಯಂಡ್ ಸೋನಿ ಆದರೆ ನಮ್ಮ ಸಿಂಚನ್ ಅವರಾಗಲಿ, ಆ್ಯಂಡ್ ನಮ್ಮ ಟೀಮ್ ಅವ್ರು ಬಂದಿದ್ದಾರೆ. ಜೈ ಸಿನಿಮಾದ ಬಗ್ಗೆ ನಾನು ಮಸ್ಕತ್ತಲ್ಲಿ ಫಸ್ಟ್ ಪ್ರೀಮಿಯರ್ ನೋಡಿದ್ದು. ಐ ಥಿಂಕ್ ಈ ಸಿನಿಮಾ ನೋಡಿದರೆ ಡಿಸಪಾಯಿಂಟ್ ಅದು ಡೆಫಿನೆಟ್ ಆಗಿ ಆಗಲ್ಲ. ಪ್ಲೀಸ್ ಇದೆ ನಮ್ಮ ಪ್ರತಿನಿಧಿ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ. ಆ್ಯಂಡ್ ಕನ್ನಡ ಮತ್ತು ತುಳುವಲ್ಲಿ ಬರುತ್ತೆ, ಸೊ ನೋಡಿ ಅಂತ ಹೇಳ್ಕೊಡ್ತೀನಿ. ಏನೋ ಪ್ಲ್ಯಾನ್ ಮಾಡಿರ್ಲಿಲ್ಲ, ಪ್ಲ್ಯಾನ್ ಮಾಡಬಾರ್ದು. ಯಾವತ್ತು ಸ್ಪಾಟಲ್ಲಿ ಮನಸ್ಸಿಂದ ಏನು ಬರುತ್ತೆ ಅದೇ ಮಾತಾಡಬೇಕು. ನೀವು ಮನಸ್ಸಾಗಿ ಮಾತಾಡಿದ್ದೀರಾ, ಸೊ ಎಲ್ಲ ಮಾತುಗಳು ಎಲ್ಲ ಮನಸ್ಸುಗಳಿಗೆ ತಲುಪಿದೆ ಅಂತ ಅನ್ಕೊಳ್ತೀನಿ. ಖಂಡಿತವಾಗ್ಲೂ ಚಿತ್ರವನ್ನು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಲೇಬೇಕು, ನೋಡ್ತಾರೆ, ನಿಮ್ಮನ್ನು ಹಾರಿಸ್ತಾರೆ. ಇನ್ನೊಂದು ಆಬ್ವಿಯಸ್ಲಿ ನನ್ನ ಅಪ್ಪೆ ಭಾಷೆ ತುಳು, ಸೊ ತುಳಲ್ಲಿ ನಾನು ಮಾಡಲೇಬೇಕು. ಪೂರ ಕುಡ್ಲದಕ್ಕೂ ಮುಗಿತಾರ ಇವತ್ತು ನೀವು ಏಪ್ಪಲ ಕುಡ್ಲದ ತನಕ ನಾನು ಇದನ್ನು ನನ್ನನ್ನ ಗುರುತಿಸಂತ ಒಂದು ಭರವಸೆ ಹೆಂಗುಂಡು. ಆ್ಯಂಡ್ ಆ ಒಂದು ಭರವಸೆ ನಾನು ತುಳು ಇಂಡಸ್ಟ್ರಿ ಕಾಡಿದ್ದೆ. ಈಗ ನಮ್ಮ ಮಾತು ಆಶೀರ್ವಾದ ಇರ್ಬೋದು. ಸೊ ಏನೇ ಬೇರೆ ಭಾಷೆ ನಂತರಲ್ಲ ಎನ್ನ ಅಪ್ಪೆ ಭಾಷೆ ಉಂಟು. ನಾನು ಕೈತಿನಲ್ಲ ಈ ಭಾಷೆ ಎನ್ನ ಹಾರ್ಟ್. ಸೊ ಪ್ಲೀಸ್ ಡೂ ಸಪೋರ್ಟ್ me and the entire team of Jai, because 2 years of hard work in this cinema already. So please do support that one. Thank you. Producers and entire Jai team for all to supporting for my character. And ಈ ಮೂವಿಯನ್ನು ನೀವೆಲ್ಲರೂ ನವೆಂಬರ್ 14ಕ್ಕೆ ರಿಲೀಸ್ ಆಗುವಾಗ ಬಂದು ನೋಡಿ ಪ್ರೋತ್ಸಾಹಿಸಿ. ಟೀಮ್ ಜೈಯನ್ನು ಜೈ ಅಂತ ಪ್ರೋತ್ಸಾಹಿಸಿ ಅಂತ ನಾನು ಹೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ನಾನು ಕಾಯ್ತಾ ಇದ್ದೀನಿ. ಎಲ್ಲ ಶೆಟ್ರುಗಳೆಲ್ಲ ತುಂಬಾ ಹೊಡಿತಾ ಇದ್ದಾರೆ ಸಿಕ್ಸರ್ಗಳು. ಈಗ ಈ ಶೆಟ್ಟಿಂಗ್ ಹೊಡಿತಾ ನೋಡ್ಬೇಕು ನನಗೆ ರೂಪೇಶ್. ಸೊ ನಮ್ಮ ಎಲ್ಲ ನೆಚ್ಚಿನ ಅಶ್ವಥನ ಬಂದಿದ್ದಾರೆ. ಸೊ ಅವರಿಗೂ ಐ ಥಿಂಕ್ ವೆಲ್ಕಮ್ ಆನ್ ಬಿಹಾಫ್ ಆಫ್ ಜೈ ಟೀಮ್. ಅಂಡ್ ಇದರಲ್ಲಿ ನಾನು ಒಂದು ಹಾಡು ಹಾಡಿದ್ದೀನಿ. ಸೊ ಇವನ್ ಐ ಆಮ್ ಪಾರ್ಟ್ ಆಫ್ ಎ ಫಿಲ್ಮ್. ಸೊ ಆಲ್ ದ ಬೆಸ್ಟ್ ಜೈ ತಂಡಕ್ಕೆ. ಜೈ. ಒಂದೆರಡು ಲೈನ್ ಏನಾದರೂ ಹಾಡ್ತೀರಾ? ಆ ಹಾಡಿನ 2 ಸಾಲು ನಮಗೋಸ್ಕರ. I'll sing feel it. Thank you. ಈ ಹಾಡು ನಮ್ಮ ಸುನೀಲ್ ಶೆಟ್ಟಿ ಸರ್ಗೆ. ಹಾಗೆ ಹೇಳಿದ್ರೆ ಬಾಲಿವುಡ್ ಧಡ್ಕನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸರ್, ಯು ಆರ್ ದ ಒನ್ ಹೂ ಟಾಟ್ ಅಸ್ ಲವ್ ಇಸ್. ನಾವಿಕ ಬಂಧುಗಳೇ, ಜೈ ಸಿನಿಮಾಕ್ಕೆ ಶುಭವನ್ನು ಕೋರಲಿಕ್ಕೆ ಆಗಮಿಸಿರುವಂಥ ಸಹಸ್ರಾರು ನಾಗರಿಕ ಬಂಧುಗಳೇ, ನಮ್ಮೆಲ್ಲರ ನೆಚ್ಚಿನ ನಟರು ಸನ್ಮಾನ್ಯ ರೂಪೇಶ್ ಶೆಟ್ಟಿ ಅವರು ಬಹಳಷ್ಟು ಕನಸಿನ ಸಿನಿಮಾ ತುಳು ಮತ್ತು ಕನ್ನಡದಲ್ಲಿ ಏಕಕಾಲದಲ್ಲಿ ರಾಜ್ಯ, ದೇಶ ಮತ್ತು ಇಡೀ ವಿಶ್ವದಲ್ಲೇ ಬಿಡುಗಡೆ ಆಗ್ತಿದೆ. ಅವರ ಜೈ ಸಿನಿಮಾಕ್ಕೆ ಶುಭವನ್ನು ಕೋರಿ ಇವತ್ತಿನ ಟ್ರೈಲರ್ ಲಾಂಚ್ ಆಗ್ತಿದೆ. ಆ ಟ್ರೈಲರ್ ಮೂಲಕ ಮೇನ್ ಸಿನಿಮಾ ನೋಡಲಿಕ್ಕೆ ನಾವೆಲ್ಲ ಸಜ್ಜಾಗುವಂಥದ್ದಾಗುತ್ತೆ. ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. ಈ ಸಿನಿಮಾ ಖಂಡಿತ ಗೆದ್ದೆ ಗೆಲ್ಲುತ್ತೆ ಅಂತ ಸಂಪೂರ್ಣ ವಿಶ್ವಾಸ ನನಗಿದೆ.
ರೂಪೇಶ್ ಶೆಟ್ಟಿಯವರ ಮತ್ತು ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿ ನನ್ನ ಶುಭಾಶಯ ಕೋರುತ್ತೇನೆ. ಹಾಗೆ ಗುರುವಾಣನವರು ಮ್ಯೂಸಿಕನ್ನು ರೂಪಿಸಿಕೊಟ್ಟಿದ್ದಾರೆ. ಹಾಗೆ ಸುನಿಲ್ ಅಣ್ಣನವರು ಈ ಸಿನಿಮಾದಲ್ಲಿ ಅವ್ರು ಗೆಸ್ಟ್ ಅಪಿಯರೆನ್ಸ್ ಆಗಿದ್ದಾರೆ. ಅವರು ಸಹ ಮೊದಲೇ ಬಾರಿಗೆ ತುಳು ಸಿನಿಮಾದಲ್ಲಿ ಮಾಡ್ತಿರುವಂಥದ್ದು ವಿಶೇಷ. ಅವ್ರಿಗೂ ಸಹ ನಾವು ಹೃದಯಪೂರ್ವಕವಾಗಿ ನನ್ನ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರುತ್ತಾ ಜೈ ಸಿನಿಮಾ ಜಯವಾಗಲಿ ಅಂತ ಶುಭವನ್ನು ಕೋರುತ್ತಾ ಮತ್ತೊಮ್ಮೆ ನಡೆಸಿರುವಂಥ ಎಲ್ಲ ಅಭಿಮಾನಿಗಳಿಗೆ ನನ್ನ ಶುಭಾಶಯಗಳು. ನಮಸ್ಕಾರ. ಥ್ಯಾಂಕ್ ಯು ಅಶ್ವಥ್ ಸರ್. ಜನಪ್ರಿಯ ಶಾಸಕರು ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್ ಅವರಿಗೆ ರೂಪೇಶ್ ಶೆಟ್ಟಿ ಅವರ ವತಿಯಿಂದ ಈ ಒಂದು ಗೌರವದ ಸನ್ಮಾನ. ಗಲ್ಲಿ ಚಪ್ಪಾಳೆ ಅಶ್ವಥ್ ನಾರಾಯಣ್ ಸರ್. Thank you so much. ಯಾರು ಬಂದಿದ್ದ ಬಿಕಾಸ್ ನಮ್ಮ ತುಳು ಸಿನಿಮಾ ಡೆಫಿನೆಟ್ಲಿ ವರ್ಲ್ಡ್ ವೈಡ್ ತೂಕನಾಗ ನಮ್ಮ ಏಪಾಲೊಂದು ದಿನ ಮಲ್ಕೋನೆನ್ಸಿನ ದಿನ ಮಾಡ್ಕೊಳ್ಳೋದು ಆ ದಿನ ಪ್ರೈಸ್ ಬಂದ ದಟ್ ಇಸ್ ಬಿಕಾಸ್ ಆಫ್ ನಮ್ಮ ಅಣ್ಣ ದಟ್ ಇಸ್ ಬಾಲಿವುಡ್ ಕಾರಣ ಸುನಿಲ್ ಶೆಟ್ಟಿ ಅಣ್ಣ. ಥ್ಯಾಂಕ್ ಯು. ನನ್ನ ಆಶೀರ್ವಾದ. ಈ ದಿನ ನಾನೇನು ಪ್ರಿಪೇರ್ ಆಗಿಲ್ಲ, ನನಗೆ ಏನು ಮಾತಾಡಬೇಕು ಅಂತ ಗೊತ್ತೂ ಇಲ್ಲ. ಏನಕ್ಕೆ ಅಂತಂದ್ರೆ ಇದು ಕನಸ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅನುಶ್ರೀ ಫಸ್ಟ್ ಟೈಮ್ ನಾನು ಅಂದ್ರೆ ಸ್ಟೇಜಲ್ಲಿ ಸಿಕ್ಕಿರೋದು. ಬಟ್ ಥ್ಯಾಂಕ್ ಯು ಸೋ ಮಚ್. ಅನ್ಸ್ಕೊಡ್ರಿ ಈ ದಿನ ನನಗೆ ಇನ್ನೂ ನಿದ್ದೆ ಮಾಡಿಲ್ಲ. ಬಿಕಾಸ್ ಈ ಸಿನಿಮಾ ನಾವು ಶುರು ಮಾಡಿದಾಗ ಒಂದು ಸಣ್ಣ ತಂಡ ತುಳುನಲ್ಲಿ ಏನೋ ಒಂದು ಮಾಡೋಣ ಅಂತ ಹೊರಟಿದ್ದಂತಹ ತಂಡ ಇವತ್ತು ಈ ಸಿನಿಮಾ ಇಡೀ ಕರ್ನಾಟಕ ಕಾಯ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಅಥವಾ ವಿದೇಶಗಳಲ್ಲಿ ಪ್ರೀಮಿಯರ್ ಶೋಗಳಲ್ಲಿ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದು ಕೇವಲ ತುಳು ಸಿನಿಮಾ ಆಗಿದೆ, ತುಳು ಹಾಗೂ ಕನ್ನಡ ಸಿನಿಮಾವಾಗಿ ಬದಲಾಗಿದೆ ಜೈ ಸಿನಿಮಾ ಈಗ. ಅದಕ್ಕೆ ದೊಡ್ಡ ಕಾರಣ ಯಾರು ಅಂತ ಕೇಳಿದ್ರೆ ಸುರೇಶ್ ಶೆಟ್ಟಿ ಅವರಿಗೆ ನಾನು ಯಾರು ಅಂತಾನೆ ಸರಿಯಾಗಿ ಗೊತ್ತಿರಲಿಲ್ಲ. ನಮ್ಮ ಪ್ರೊಡ್ಯೂಸರ್ ಮುಖೇನ ಒಂದು ಮೀಟಿಂಗ್ ಸಿಕ್ತು ಅವ್ರ ಹತ್ರ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಬರಬೇಕಲ್ಲ, ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ ಒಂದು ಮೀಟಿಂಗ್ ಅಲ್ಲಿ ಅವ್ರಿಗೂ ಗೊತ್ತಿರಲಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡೋದು ಹೋಗ್ತಾ ಇದ್ದೀನಿ ಅಂತ. ಅಣ್ಣನ ಹತ್ರ 5 ನಿಮಿಷ ಇತ್ತು. ನಾನು ಹೇಳಿದೆ, ಅಣ್ಣ ಹಿಂಗೆ ಮಾಡ್ತಾ ಇದೀವಿ, ಸ್ವಲ್ಪ ಕಷ್ಟದಲ್ಲಿ ಮಾಡ್ತಾ ಇದೀವಿ, ನೀವು ಬಂದ್ರೆ ನಮ್ಮ ಸಿನಿಮಾ ಏನೋ ಹೋಗ್ಬಿಡುತ್ತೆ ಅಂತ. ಅವ್ರು ಕೇಳಿದ್ರು, ನಂದೇನ್ ಕ್ಯಾರೆಕ್ಟರ್ ಅಂತ ಕೇಳಿದ್ರು. ಟೆನ್ಷನ್ ಮಾಡಬೇಡ, ಈ ಸಿನಿಮಾ ನಾನು ಮಾಡ್ತಾ ಇದ್ದೀನಿ ಅಂತ 5 ನಿಮಿಷದಲ್ಲಿ ಹೇಳಿ ತುಂಬಾ ಜನ ಹೇಳ್ತಾರೆ. ಅದನ್ನು ಹೇಳಿ ಸಿನಿಮಾದಲ್ಲಿ 5 ದಿನ ಡೇಟ್ ಕೊಟ್ಟು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿ ಅಷ್ಟೇ ಹೋಗ್ಬೋದು. ಅದು ಬಿಟ್ಟು ಪ್ರಮೋಷನ್ ಇವತ್ತು ಬಂದು ಇವಾಗ ಹೇಳಿದ್ರು ನೀವು ತುಂಬಾ ಎಫರ್ಟ್ ಆಗ್ತಾ ಇದ್ದೀರಾ, 13 ತಾರೀಕಿಗೂ ನಾನು ರಿಲೀಸ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವ್ರ ಮನಸ್ಸು ಎಷ್ಟು ಗಮನ ಅಂತ ನಮ್ಗೆ ಅರ್ಥ ಆಗುತ್ತೆ. ಇನ್ನೊಂದು ಈ ಒಂದು ತುಳು ಕನ್ನಡ ಸಿನಿಮಾ ಜೈ ಏನಿದೆ, ತುಳು ಹಾಗೂ ಕನ್ನಡ ಭಾಷೆ ಮೇಲಿರುವಂತಹ ಪ್ರೀತಿಗೋಸ್ಕರ 5 ದಿನ ಕೆಲಸ ಮಾಡಿದ್ದಾರೆ. ಆದ್ರೆ ಹೆಮ್ಮೆ ಹೇಳ್ತೀನಿ, ಒಂದೇ ₹1 ಇಸ್ಕೊಂಡಿಲ್ಲ ಅವರು ಅಂತ ಒಂದು ದೊಡ್ಡ ಕಲಾವಿದ. ನಾನು ಎಷ್ಟು ಥ್ಯಾಂಕ್ಸ್ ಹೇಳೋದು ಕಡಿಮೆ. ಒಂದು ಮಾತು ಹೇಳ್ತೀನಿ, ಸುನಿಲ್ ಶೆಟ್ಟಿ ಅವರು ಯಾವುದೇ ಕ್ಷಣದಲ್ಲಿ, ಅದ ರಾತ್ರಿ 12 ಗಂಟೆ ಆಗಿರಲಿ, ಯಾವುದೇ ಟೈಮ್ ಆಗಿರಲಿ, ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ರೂಪೇಶ್ ಇದು ಮಾಡಬೇಕು ಅಂತ ಆರ್ಡರ್ ಮಾಡಿದ್ರೆ ಎನಿ ಟೈಮ್ ನಾನು ಅವ್ರಿಗೋಸ್ಕರ ರೆಡಿ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಲ್ಲ. ಥ್ಯಾಂಕ್ಸ್ ಅಲ್ಲ. ನೀವೆಲ್ಲ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಿ ಅಂತ ಗೊತ್ತಿದೆ ಅಲ್ವಾ? ನೀವು ಹೇಳ್ತೀರಿ ಒಂದ್ಸಲ ನೀವು ಹೋಗಿ ನೀವು ಹೇಳಿದ್ರು ಸ್ವಲ್ಪ ಸೌಂಡ್ ಮಾಡಬೇಕು ನನಗೋಸ್ಕರ, ಆಯ್ತಾ? ನೀವು ಸೌಂಡ್ ಮಾಡಿದ್ರೆ ಅಣ್ಣನಿಗೋಸ್ಕರ ಬಂದಿದ್ದೀರಾ, ಹೌದು. ಅದನ್ನ ಸಿನಿಮಾ ನೋಡ್ತೀರಾ. ಓಕೆ, 3 to 1 ಅಂದಾಗ ಫುಲ್ ಸೌಂಡ್ ಬರ್ಬೇಕು ಈಗ. ಓಕೆ ಅಲ್ಲೇ ಆಕ್ಚುಲಿ ಅಣ್ಣ ಅಂತ ಹೇಳ್ತೀನಿ ಎಲ್ಲರಿಗೂ. ಎಲ್ಲರೂ ಪ್ರೀತಿಯಿಂದ ಅಣ್ಣ ಅಂತಾನೆ ಫೇಮಸ್ ಅಲ್ಲ. ಎಲ್ಲ ನಾವು 3 to 1 ಅಂತೀವಿ. ಎಲ್ಲರೂ ಅಣ್ಣ ಅಂತ ಕೇಳಬೇಕು. ಎಲ್ಲ ರೆಡಿ? 3 2 1. But I speak Tulu. ನಾನು ತುಳು ಹೇಳ್ತಾ ಇರೋದು. ಮಂಗಳೂರು, ಪುತ್ತೂರು, ಮುಂಬೈ ಮಲ್ಲ ಆಗ್ತೀನಿ. ಯಾಕಂದ್ರೆ ತುಳು ಹೇಳ್ತಾ ಇರೋದು. Thank you so much. Thank you so much for the love, for the affection. Luckily, I have original hair and it's not a wig. Otherwise, it would have been a big problem.
ಸುನೀಲ್ ಸರ್ ಅದೇ ಸುನೀಲ್ ಸರ್ನ ನೋಡ್ತಾ ಇದ್ರೆ ಹಿ ಸ್ಟಿಲ್ ಲುಕ್ಸ್ ದ ಸೇಮ್ ಧಡ್ಕನ್ ಪಿಕ್ಚರ್ ಅಲ್ಲಿ ಹೇಗಿದ್ದಾರೆ ಹಾಗೆ ಕಾಣಿಸ್ತಾ ಇದ್ದಾರೆ. I wish I was Anjali sir and not Anushri. But it's good you're not Anjali. Anjali didn't come to me, she went to Akshay Kumar. So if you are not good, you're not Anjali. Yeah. I'm Anushri but not Anuradha from Mira. Anushri, thank you. Thank you sir. Rupesh told me that you're one of the best that there is in the business. Thank you for encouraging such. Though I don't believe it's small cinema, but Tulu cinema is the first birth of Tulu cinema that is more larger than life. And thanks to Aniranna, Sudhakar for believing that we can do something that is exceptional. I've seen the reactions of people from Qatar, from Dubai, from Goa, from all these places, and it's been extraordinary. Small can be very, very big. The Big Brother, Kannada films started small. Today, they're the #1 cinema in the country. Though the proud feeling is that it is an Indian cinema. So I think the younger brother, the Tulunadu and Tulu cinema, is also following in that footsteps, and Rupesh has made that possible. Not only as an actor, as a director, as one of the most hard-working boys I have ever seen. And when you work so hard, there is no way you cannot be successful. Because nobody can change the destination of a man who believes he can do it. And I think Rupesh is one such child who's managed to do it and put an extraordinary film together. My intention to do a Tulu film was only to encourage Tulu cinema and not for anything else. I expected passionate people to be working in the film, but I didn't expect that this should be made at such a scale, such a level. So hats off to the producers, once again, the entire team that is responsible for such a beautiful film. Whether it will work or it will not work, depending on the audience, depends on the people. But honestly, my request would be, it's a humble attempt of trying to showcase our culture to the world, just like a Kantara probably did for Tuluas and Tulunadu. So whether it is Vishal or his entire team, I would thank them for putting us on the world map. Likewise, I would thank Anil, Sudhakaranna and Rupesh for putting Tulu cinema on the India map, hoping that it would cross borders and the subject would speak for himself. Thank you very much once again for the love and affection. I was Itna Kahunga, Bruna, you sang the Dhadkan song so beautifully. So I end that scene by saying, Anjali, मैं तुम्हें बोल जाने नहीं सकता और तुम मुझे भूल जाओ ये मैं होने नहीं दूंगा। तुम मेरी हो और हमेशा मेरी रहोगी। Anjali left Dave and went to Ram. I think that was a base mistake. She should have stayed with Dave. Yes. There's nobody like Dave who can love Anjali more than Dave. Thank you very much, sir. Sir, we hailed actually. You wanted to support Tulu culture, Tulu cinemas, and you've always been a great support to Tulu culture, sir. So wherever you were always rooted to Tulunadu. So when it comes to Bangalore, what's your best memory about Bangalore, sir? I mean, a part of Karnataka, of course. Yes. I was always connected to Bangalore because my late sister, Sumangla, she was living in Bangalore. My brother-in-law, Madhubaba, was with me here. So, Bangalore for me meant, of course, childhood, lot of trips, culture, the heritage, the green city. Always wanted to be a part of Bangalore. When my sister came here, so every time I came to Bangalore, my first trip was to her house. And those are the beautiful memories of Bangalore, the food of Bangalore, the people of Bangalore, the love that always one gets that you can see here. Actors like Rajkumar Ji, the late Puneet, I'm very close to him, I always wish good for him. Kicha,
all Sunil those sir. boys, all of them, who are very, very close to me, and I've always wished good for them. So, for me, Bangalore is all about good people, good city, good state, good climate, and now, of course, Jai in Kulu and in Kannada. So we are talking about Jai. Rupesh, Sunil sir is here. So Kannadal birthday, Tulu birthday. When can we expect Jai in Hindi also? Isn't that a good No, news? soon. I was, as a matter of fact, discussing with Anila in the car that there's so many beautiful subjects. Because times have changed now. It's no more language that is a No barrier. language barriers. A good film crosses all paths. So there was a subject that I had in mind, and I'm definitely going to discuss that with Rupesh, because I feel it is larger than large from a subject perspective. So I think I will discuss it with him, seeing the impact that this film has made. So what's the best part of Jai film which nobody should miss watching? I think the honesty of the film, the honesty of the people of Karnataka, of the Tulunad also, and even for my character is me. It's Sunil Shetty. This is the way Sunil Shetty thinks even in real life. My people, my culture, my roots, my state, my country matters to me more than anything else. For me, it is always Bharat first, India first. My Karma Bhumi, Mumbai, that has given me Maharashtra, that has given me everything. My Janma Bhumi, Karnataka, Murki, I was born in this little place called Murki, close to Durga Ma's temple, that is the Bapanath temple. So that culture and those roots stay with me. And I honestly believe I have no clue that I will ever become an actor. But I think her blessings kept me going and got me out there. So I think the entire family is blessed that we were born into a culture so beautiful and a land so pure. I mean, I always say that God was born there, and that's where we come from as his disciples. So apart from Jai film, because the minute you entered the stage, I heard girls shouting out there, "My God, he still looks so handsome! He still looks so dashing!" Because I'm only 65. So, what is your fitness secret? How do you manage to look so dashing every time? I think I'm Urpel ನಮ್ಮ culture, ನಮ್ಮ ಮಣ್ಣು, ನಮ್ಮ ತಾರೆ, ನಮ್ಮ ಬೊಂಡ. So I think that is the only reason. For me, diet food is my Mangalorean food. But I think it's the consistency which I do anything and everything. My day starts at 5 o'clock in the morning and it ends at 10 o'clock. So I think that is what that has kept me. And my father always told me, be honest and you'll be fearless. So I think because I have followed that culture, I've believed in that, I am the way I am. So nice, sir. And you can see that with Rupesh also. Honest and fearless. Absolutely. And no, I must, in every video I see of Rupesh, I see that honesty. Today, he's a big star. When I got out of the car, he acts like I'm the star and he's pushing people around. That shows how humble a human being he is. And I think that's the beauty of Rupesh. As an actor, as a director, as a younger brother, as a friend and anybody else. So I bless him and I pray for his success. I will always be there for him. That's something that I've always believed in. So I think that is the beauty of Rupesh and the film he's made. And if the film is successful, it is not because of Sunil Shetty. It is because of the producers who believed in it and the director who's delivered a film that is very, very honest. That's the way every Tuluva thinks, every Tuluva breathes. That's why wherever we've gone in the world, we've made an impact as good human beings, as good people. And that is the most important part. So true, sir. So true. Rupesh, I think it is one gift that Sir Pandey, not just as an actor in Jai film, he's standing next to you like a big brother. I think this moment, would you want to cherish standing alongside with? Think about it.
I wish him all the luck. You only have a ಇಷ್ಟಪಡ್ತೀನಿ. ನನ್ನ ಕೇಳ್ತಾ ಇದ್ರು ಗಾಡ್ ಫಾದರ್ ಯಾರು ನಿಮಗೆ ಅಂತ, ಬಟ್ ನನಗೆ ಗಾಡ್ ಫಾದರ್ ಡೆಫಿನೆಟ್ಲಿ ಇಲ್ಲ. ಆದರೆ ಗಾಡ್ ತರ ಬಂದಿರುವಂತ ಒಬ್ಬ ಬ್ರದರ್ ಅಂತ ಹೇಳೋದು ಶ್ರೀರಾಮ್ ಅವ್ರನ್ನ. ಇಷ್ಟೆಲ್ಲ ನಮ್ಮ ಸುನೀಲ್ ಶೆಟ್ಟಿ ಸರ್ ಆಗಮಿಸಿದ್ದಾರೆ, ರೂಪೇಶ್ ಶೆಟ್ಟಿ ಇದ್ದಾರೆ. ಸರ್ ಹೇಳಿದ್ರು ಅವರ ಫಿಟ್ನೆಸ್ ಸೀಕ್ರೆಟ್ ಏನಂದ್ರೆ ನಾವು ತಿನ್ನುವಂಥ ಕುಸಲಕ್ಕಿ, ನಮ್ಮ ಉಪ್ಪೇಳಾರಿ, ನಮ್ಮ ಮೀನು, ನಮ್ಮ ಬೊಂಡ, ನಮ್ಮ ತಾರಾಯಿ, ನಮ್ಮ ಕಲ್ಚರ್ ಅಂತ ಹೇಳಿ ನಮ್ಮ ಕಲ್ಚರ್ ಮೂಲಕನೇ ಅವ್ರನ್ನ ಸ್ವಾಗತ ಕೋರಿದ್ವಿ. ನಮ್ಮ ಪಿಲಿ ವೇಷ ಉಂಟು ರೂಪೇಶ್ ನ ಸುನೀಲ್ ಸರ್ ಒಂದು ರಟ್ಟು ಪೀಠ ಸ್ಟೆಪ್ ಪಾಡೋಲ್ಲ ಸರ್. ರೂಪೇಶ್ ಪಾಡೋದು ನಾನು ಫಾಲೋ ಮಾಡ್ತೀನಿ. ಸುನೀಲ್ ಶೆಟ್ಟಿ ಸರ್ ಹಾಗೂ ರೂಪೇಶ್ ಶೆಟ್ಟಿ ಅವರು ಈ ವೇದಿಕೆ ಮೇಲೆ ನಮಗಾಗಿ ಹುಲಿ ವೇಷದಲ್ಲಿ ಒಂದು ಸ್ಟೆಪ್ ಹಾಕ್ತಾರೆ. ಎಂಟರ್ಟೈನ್ಮೆಂಟ್ ಚಪ್ಪಾಳೆ. This is another proud moment for all of us to see Sunil sir doing the PSR. ವರ್ಷ ഞാൻ പോകുന്നില്ല ಊರಿಗೆ organizes it year on year and I love going there. Thank you so much sir, thank you. It's such a wonderful moment that we saw Sunil Shetty sir doing the PSR for us. Thank you so much Rupesh for doing the intro. Thank you. Okay, ಇತ್ತೆ ನಾವೆಲ್ಲರೂ ಕಾಯ್ತಾ ಇದ್ದಂಥ ಕ್ಷಣ. ಇವತ್ತು ರೂಪೇಶ್ ಅವರು ಹೇಳ್ದಂಗೆ ನನಗೆ ಗಾಡ್ ಫಾದರ್ ಇಲ್ಲ, ಆದ್ರೆ ಇವರು ನನಗೆ ಗಾಡ್ ಬ್ರದರ್ ತರ ಬಂದು ನಿಂತಿದ್ದಾರೆ ಅಂತ. ಆ ರೀತಿಯಲ್ಲಿ ನಿಂತ ಈ ದೊಡ್ಡ ಶಕ್ತಿ ಕಡೆಯಿಂದ ಇವತ್ತು ನಮ್ಮ ರಾಕ್ ಸ್ಟಾರ್ ರೂಪೇಶ್ ಅವರ ನಿರ್ದೇಶನದ ಅಭಿನಯದ ಜೈ ಚಿತ್ರದ ಟ್ರೈಲರ್ ಅನ್ನು ಲಾಂಚ್ ಮಾಡ್ತೀವಿ. ಸುನೀಲ್ ಸರ್, I think let's call the producers and the star cast on stage before. Yes sir. Yes. So, all the actors will work so good for us and done such a fantastic job. Yes sir. ನಮ್ಮ ಜೈ ಟೀಮ್ ಎಲ್ಲರೂ ಬನ್ನಿ. ರಾಜ್ ದೀಪಕ್ ಶೆಟ್ಟಿ, ಅದ್ವಿತಿ ಶೆಟ್ಟಿ, ನಮ್ಮ ನಿರ್ಮಾಪಕರು ಮಂಜುನಾಥ್ ಅಕ್ಕವರ್, ಹಾಗೆಯೇ ಈ ಚಿತ್ರದ ಎಲ್ಲ ಹಾಡುಗಳಾಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಇದನ್ನ ನೀವು ಆನಂದ್ ಆಡಿಯೋ ವೀಕ್ಷಣೆ ಮಾಡಬಹುದು. ಈಗ 8 ಗಂಟೆಗೆ ಆಲ್ರೆಡಿ ನಮ್ಮ ಜನಪ್ರಿಯ ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ ಅಲ್ಲಿ ಎಲ್ಲರೂ ಇದನ್ನ ನೋಡಿದ್ರೆ ಇಲ್ಲಿ ಈ ಕಡೆ ಬನ್ನಿ